ನಮಸ್ತೆ. ಪಂಜಾಬ್ನಲ್ಲಿ ಮಾತ್ರ ಗೋಲ್ಡನ್ ಟೆಂಪಲ್ ಇದೆ ಅಂತ ಭಾವಿಸ್ಬೇಡಿ. ಕರ್ನಾಟಕದಲ್ಲೂ ಒಂದು ಗೋಲ್ಡನ್ ಟೆಂಪಲ್ ಇದೆ. ಬಹುಶಃ ನಿಮಗೆ ಗೊತ್ತಿರ್ಬೋದು. ನಮ್ಮ ಮಡಿಕೇರಿ ಕೇಳಿದಿರಲ್ಲ? ನಗರದಿಂದ ಸಮೀಪ. ಮಡಿಕೇರಿ ಜಿಲ್ಲೆಯ ಸಮೀಪ ಗೋಲ್ಡನ್ ಟೆಂಪಲ್ ಒಂದಿದೆ. ಅದನ್ನ ನ್ಯಾಮ್ ಡ್ರೋಲಿಂಗ್ ಮೊನಾಸ್ಟ್ರಿ ಎಂದು ಕರೀತಾರೆ. ಇದು ಕುಶಾಲ್ ನಗರ. ಮಡಿಕೇರಿಯಿಂದ ಸ್ವಲ್ಪ 1 ಗಂಟೆ ದೂರದಲ್ಲಿ ಕುಶಾಲ್ ನಗರ ಸಿಗುತ್ತೆ. ಅದರ ಬಳಿ ಬೈಲುಕುಪ್ಪೆ ಅಂತ ಒಂದು ಪ್ರದೇಶ ಇದೆ. ಅಲ್ಲಿ ಟಿಬೆಟಿಯನ್ ಜನರ ನಿರಾಶ್ರಿತರ ನೆಲೆ ಇದೆ. ಇಲ್ಲಿ 1959ರಲ್ಲಿ 1959ರಲ್ಲಿ ಟಿಬೆಟ್ ಅನ್ನು ಚೀನಾ ದೇಶ ಆಕ್ರಮಿಸಿತು. ಆ ನಂತರ ದಲೈ ಲಾಮಾರವರು ಸಾವಿರಾರು ಟಿಬೆಟಿಯನ್ ಬೌದ್ಧರ ಜೊತೆಗೆ ಆ ದೇಶವನ್ನ ಬಿಟ್ಟು ಭಾರತಕ್ಕೆ ವಲಸೆ ಬಂದರು. ಅವರಿಗೆ ನಮ್ಮ ಕರ್ನಾಟಕದ ಬೈಲುಕುಪ್ಪೆಯಲ್ಲಿ ಒಂದು ವಲಸೆ ಕೇಂದ್ರವನ್ನ ನೀಡಲಾಯಿತು. ಇಲ್ಲಿ 1963ರಲ್ಲಿ ನ್ಯಾಮ್ ಡ್ರೋಲಿಂಗ್ ಮೊನಾಸ್ಟ್ರಿಯನ್ನು ಬೌದ್ಧ ದೇವಾಲಯವನ್ನ ನಿರ್ಮಾಣ ಮಾಡಲಾಯಿತು. ಈ ಶಾಲೆಯಲ್ಲಿ ಬಹಳ ಮುಖ್ಯವಾಗಿ ನಿಂಗ್ಮಾ ಶಾಲೆಯ ಪಾಲಿಯಲ್ ವಂಶದ 11ನೇ ಸಿಂಹಾಸನಾಧಿಕಾರಿಗಳಾದ ಪ್ರೇಮ ನೋರ್ಬು ರಿಂಬೋಜಿ ರವರು ಸ್ಥಾಪಿಸಿದರು. ಇಲ್ಲಿಯ ಜನರು ಟಿಬೆಟಿನಿಯರು ತಮ್ಮ ಪರಿಶ್ರಮದಿಂದ ದಾನ ಮಾಡಿ ಹಣವನ್ನ ಸಂಗ್ರಹಿಸಿ ಸೇವೆಯನ್ನ ನೀಡಿ ನಿಧಾನವಾಗಿ ಇಲ್ಲಿ ಬೌದ್ಧ ಧರ್ಮದ ಪ್ರಮುಖ ಕೇಂದ್ರ ಬೆಳೀತಾ ಬಂತು. ಬಹಳ ಮುಖ್ಯವಾಗಿ ಮುಖ್ಯ ದೇವಾಲಯವಾದ ಪದ್ಮಸ್ತಂಭವ ಬೌದ್ಧ ವಿಹಾರವನ್ನು 1999ರಲ್ಲಿ ನಿರ್ಮಿಸಲಾಯಿತು. ಇಲ್ಲಿಯ ವಿಶೇಷ ಅಂದರೆ ಇದರಲ್ಲಿ ಅತ್ಯಂತ ಭವ್ಯವಾದ ಎತ್ತರದ ಚಿನ್ನದ ಲೇಪನ ಇರುವ 100 ಬುದ್ಧನ ಮೂರ್ತಿಗಳಿವೆ. ಬಹುಶಃ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ವಿವಿಧ ರೀತಿಯ ಬುದ್ಧನ ಅವತಾರಗಳ ಬುದ್ಧನ ಮೂರ್ತಿಗಳಿವೆ. ಹಾಗಾಗಿ ಇದನ್ನ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಬಹಳ ವಿಶಿಷ್ಟವಾದ್ದು. 2-3 ದೇವಸ್ಥಾನಗಳಿದ್ದು, ಅಂದ್ರೆ ಬೌದ್ಧ ದೇವಸ್ಥಾನಗಳಿದ್ದು